ರೂಪಾಯಿ 50 ಪೈಸೆ ಇತ್ತು. ಶಾಲಾ ಅನುದಾನ 23/2023ಕ್ಕೆ 5,000 ರೂಪಾಯಿ ಬಂದಿದೆ. ಬ್ಯಾಂಕ್ ಬಡ್ಡಿ 138 ರೂಪಾಯಿ. ಶೂ ಮತ್ತು ಸಾಕ್ಸ್ ಅನುದಾನ 3,710. ಇತರೆ ಅನುದಾನ ಶೌಚಾಲಯ ಮತ್ತು ಕುಡಿಯುವ ನೀರಿಗೆ 6,550 ರೂಪಾಯಿ ಬಂದಿದೆ. ಟೋಟಲ್ 15,060 ರೂಪಾಯಿ. ಶಾಲಾ ಅನುದಾನದ ವೆಚ್ಚ 28/3/2023ಕ್ಕೆ 5,000 ರೂಪಾಯಿ. ಸ್ವಚ್ಛತಾ ವೆಚ್ಚ ಶೌಚಾಲಯ ಮತ್ತು ಕುಡಿಯುವ ನೀರು 6,468 ರೂಪಾಯಿ. ಶೂ ಮತ್ತು ಸಾಕ್ಸ್ ವೆಚ್ಚ 31/11/2022ಕ್ಕೆ 3,710. ಒಟ್ಟು 15,178 ರೂಪಾಯಿ ಖರ್ಚಾಗಿರೋದು. ಅಂತಿಮ ಶುಲ್ಕ 31/3/2023ಕ್ಕೆ 2,882 ರೂಪಾಯಿ 50 ಪೈಸೆ. ಇದಿಷ್ಟು ಡಾಕ್ಯುಮೆಂಟ್ ವೆರಿಫಿಕೇಶನ್ ಅಲ್ಲಿ ಮಾಡಿರೋದು. ಇನ್ನು ಫೀಲ್ಡ್ ಅಲ್ಲಿ ಹೋಗಿ ಕಂಡಿರ್ತಕ್ಕಂಥದ್ದು ರಿಪೋರ್ಟ್. ಪಾಲಕ ಪೋಷಕರ ಮನೆ ಭೇಟಿ ಸಂದರ್ಭದಲ್ಲಿ ಬಂದಂತಹ ವರದಿಗಳು. ಶಾಲೆಗೆ ಪಾತ್ರೆ ಮತ್ತು ತೊಳೆಯುವ ಸ್ಥಳ ಮತ್ತು ಮಕ್ಕಳು ಕೈ ತೊಳೆಯುವ ಸ್ಥಳದ ಅವಶ್ಯಕತೆ ಇದೆ ಅಂತ ಹೇಳಿರ್ತಾರೆ. ಅಂದ್ರೆ ಇದು ಬೇಡಿಕೆ ವರದಿಗಳನ್ನು ಹೇಳ್ತಾ ಇದ್ದೀನಿ. ಹಾಗೆಯೇ ಗ್ರಾಮ ಪಂಚಾಯತಿನ ಕಸ ತೊಟ್ಟಿಯನ್ನು ಅಲ್ಲಿ ಇಟ್ಟಿದ್ದು ಇಲ್ಲ ಅಂತ ಬಂದಿದೆ. ತೆಗೆದಿದ್ದಾರೆ ಏನೋ ಗೊತ್ತಿಲ್ಲ. ಶಾಲೆಯಲ್ಲಿ ಮಕ್ಕಳಿಗೆ ಯಾವುದೇ ಆಟಿಕೆ ಸಾಮಾನುಗಳಿಲ್ಲ, ಆಟಿಕೆ ಸಾಮಾನದ ಕೊರತೆ ಇದೆ ಅಂತ ಹೇಳಿದ್ದಾರೆ. ಅದನ್ನ ತಗೊಂಡಿದ್ದೀವಿ ಲಿಸ್ಟ್, ಒಂದು ರಿಪೋರ್ಟ್ ಅಲ್ಲಿ ಆಡ್ ಮಾಡ್ತೀವಿ. ಹಾಗೆ ಶಾಲೆಗೆ ಕಾಂಪೌಂಡ್ ನಿರ್ಮಾಣದ ಅವಶ್ಯಕತೆ ಇದೆ ಅಂತ ಹೇಳಿದ್ದಾರೆ. ಹಾಗೆ ವಾರದಲ್ಲಿ 2 ದಿನ ಮಾತ್ರ ಮೊಟ್ಟೆ ಕೊಡ್ತಾ ಇದ್ರು, ಉಳಿದ ದಿವಸ ಚುಕ್ಕಿ ಕೊಡ್ತಾ ಇದ್ರು ಅಂತಾನೂ ಬಂದಿದೆ. ಹಾಗೆ ಶಿಕ್ಷಕರನ್ನು ಪದೇ ಪದೇ ಬದಲಾವಣೆ ಮಾಡ್ತಾ ಇದ್ದು ಕಾಯಂ ಶಿಕ್ಷಕರ ಅಗತ್ಯತೆ ಇದೆ ಅಂತಾನೂ ಹೇಳಿದ್ದಾರೆ. ಹಾಗೆ ನಿಮ್ಮ SMC ಮೀಟಿಂಗ್ ಅಲ್ಲಿ ನೋಡಿದವಾಗ ಪೇರೆಂಟ್ ಟೀಚರ್ಸ್ ಮೀಟಿಂಗ್ ಅದರಲ್ಲಿ ಪೇರೆಂಟ್ಸ್ ಪಾಲಕ ಪೋಷಕರ ಭಾಗವಹಿಸುವಿಕೆ ತೀರಾ ಕಡಿಮೆ ಕಂಡು ಬಂದಿರ್ತದೆ. ಹಾಗೆ ಮುಖ್ಯ ಶಿಕ್ಷಕರು ಬೇಕು ಅಂತ ಹೇಳಿರ್ತಾರೆ. ಇದಿಷ್ಟು ನಮಗೆ ಫೀಲ್ಡ್ ವಿಸಿಟ್ ಅಲ್ಲಿ ಕಂಡು ಬಂದಿರ್ತಕ್ಕಂಥದ್ದು. ಇದನ್ನು ಹೊರತುಪಡಿಸಿ ಇನ್ನೇನಾದ್ರೂ ಹೇಳೋದಿದ್ರೆ ಹೇಳ್ಬೋದು ಪೇರೆಂಟ್ಸ್. ನೀವು ಭೇಟಿ ಮಾಡ್ತಾರಲ್ಲ, ನೀವು ಪ್ರತಿಯೊಂದು ಮನೆಗೂ ಭೇಟಿ ಮಾಡಿದ್ರೆ ಇಲ್ಲ? ಪ್ರತಿಯೊಂದು ಮನೆ ಅಂತ ಇಲ್ಲ, 25% ಅಂತ ಇದೆ. 12 ಮಕ್ಕಳು 25% ಅಂದ್ರೆ 4 ಮನೆ ಆಗುತ್ತೆ. ನಾವು 5 ಮಕ್ಕಳ ಮನೆ ಹಾಗೂ 5 ಸಮುದಾಯದವ್ರ ಮನೆ ವಿಸಿಟ್ ಮಾಡಿದ್ವಿ. ನಿಯರೆಸ್ಟ್ ಇರೋದು. ಅಂದ್ರೆ ನೀವು ಭೇಟಿ ಕೊಟ್ಟಾಗ ಪ್ರತಿಯೊಂದು ಮನೆಗೆ ನೀವು ಹೋಗಿದ್ರಲ್ಲ, ನೀವು ಭೇಟಿ ಕೊಟ್ಟಾಗ ಅವರಿಗೆ ಹೇಳಿದ್ರಂತೆ ಒಂದು ಲೆಟರ್ ಕೊಡ್ತೀನಿ, ನೀವು ಮೀಟಿಂಗ್ ಇರ್ಬೇಕಾದ್ರೆ ಹೇಳ್ ಕಳಿಸ್ತೀವಿ ಹೇಳಿದ್ರಂತೆ ನೀವು ನಿಮ್ಮ ಮನೆಗೆ. ನೀವು ಭೇಟಿ ಕೊಟ್ಟಾಗ ಕಳಿಸಿದ್ದಾರೆ ಅಂದ್ರೆ ಕಳಿಸಿರೋದು ಇಲ್ಲಿ ಪಾಲಕ್ ಇದು ಸ್ಕೂಲ್ಗೆ ಯಾರು ಮಕ್ಕಳು ಬರ್ತಾರೋ ಅವ್ರಿಗೆ ಮಾತ್ರ ಕಳಿಸಿದ್ದಾರೆ. ನೀವ್ ಹೇಳಿದ್ರೆ ಪ್ರತಿಯೊಬ್ಬರಿಗೂ ಭೇಟಿ ಕೊಟ್ಟಾಗ ನೀವು ಹೇಳಿದ್ರಿ. ಅಂದ್ರೆ ಇವಾಗ ನಾವು ಇಲ್ಲಿ ಮೀಟಿಂಗ್ ಬಂದ ತಕ್ಷಣನೇ ಒಬ್ರು ಹೇಳಿದ್ರಿ ಇಲ್ಲ ನಮ್ಗೇನು ಲೆಟರ್ ಬಂದಿಲ್ಲ, ಹಿಂಗೆ ಅವ್ರು ಕಳಿಸ್ತೀನಿ ಹೇಳಿದ್ರು ಹೇಳೋ ಮಾತು ಹೇಳಿದ್ರು. ಒಂದು ನಾವು ಚರ್ಚೆ ಆಗಲ್ಲ ಇಲ್ಲ, ಅದು ನಮ್ಮ ನಾವು ಊರ್ನವ್ರಿಗೆಲ್ಲ ಕೊಡ್ಲಿಲ್ಲ. ಮೀಟಿಂಗ್ ನಲ್ಲಿ ಹೇಳಿದ್ರು ಮಕ್ಕಳ ಮನೆಗೆ ಎಲ್ಲರೂ ಕೊಟ್ಟಿದ್ರು. ಆಶಾ ಕಾರ್ಯಕರ್ತೆ ಅವಳೇ ಮತ್ತೇನು ಬೇರೆ ಸರಿ ಬಿಡಿ, ಅವರಿಗೆ ಪೇರೆಂಟ್ಸ್ ಚರ್ಚಿಸಬಹುದು. ಏನಿಲ್ಲ ಸರ್, ಶಿಕ್ಷಕರು ಬೇಕು ಅನ್ನೋದೇ ಬೇಡಿಕೆ. ಪರ್ಮನೆಂಟ್ ಇದ್ದವ್ರೆ ಬೇಕು ಅಂತ ಹಾಕಿದ್ದೀವಿ. ಅದು ಬರ್ಕೊಡೋದು ಎಲ್ಲದೂ ರಿಪೋರ್ಟ್ ಮಾಡ್ತಾರೆ. ನೀವು ಏನೇನು ಹೇಳಿದ್ರೆ ಅದೆಲ್ಲ ಬರೀತಾರೆ. ಮತ್ತೇನಾದ್ರು ಇದ್ರಲ್ಲಿ ಮಿಸ್ ಆಗಿದೆ ಮತ್ತೇನಾದ್ರು ನೀವೇನಾದ್ರೂ ಹೇಳ್ಬೋದು. ಈ ಮೊಟ್ಟೆ ಚಿಕ್ಕಿ 2 ದಿನ ಎಲ್ಲ ಕೊಡ್ತಾರೆ, ಎಲ್ಲ ದಿನ ಬಂದಿದ್ದೇವೆ. ಇನ್ನೊಂದು ಹಂಗೆ ಆಗಿದೆ ಗೊತ್ತಿಲ್ಲ. ನಾವೇನು ಅಲ್ಲ, ನೀವು ದಿನ ಮೊಟ್ಟೆ ತಿನ್ಲಿಕ್ಕೆ ಕೊಡಿಲ್ಲ. ಈಗ ನಮ್ಮ ಶಾಲೆ ಹಂಗೆ ದಿನ ಮೊಟ್ಟೆ ತಿನ್ಲಿಕ್ಕೂ ನಾವು ಮೊಟ್ಟೆ ತಂದು ಕೊಡ್ತಾರೆ, ಸಮಸ್ಯೆ ಅಂತ ಇಲ್ಲ. ನಾನು ತಂದಿರ್ತೇನೆ, ತಗೋ ಬರ್ತಾರೆ, ತೊಂದರೆ ಇಲ್ಲ. ಅದಕ್ಕೆಲ್ಲ ಮೊಟ್ಟೆ ಮೀಟಿಂಗ್ ಮಾಡಿಸ್ತಾ ಅವತ್ತೇ ಮೊಟ್ಟೆ ಕೊಡಲಿಲ್ಲ. ನೀವು ಮೀಟಿಂಗ್ ಮಾಡಿದ್ರೆ ಅದಿಲ್ಲ ಇತ್ತು ಮೊಟ್ಟೆ ಇಲ್ಲ, ಅವತ್ತು ಮೊಟ್ಟೆ ಇಲ್ಲ. ಮೊಟ್ಟೆ ಇಲ್ಲ ಅವರೆಲ್ಲ ಆಗ್ತದೆ. ನೀವು ತಂದು ಕೊಟ್ಟರೆ ಅವ್ರು ಮಾಡಿ ಹಾಕ್ತಾರೆ. ಅವ್ರಿಗೆ ಅವ್ರ ಕೈ ನಾವು ಹೇಳೋದಿಲ್ಲ. ಅಲ್ಲ ಅವ್ರು ಕೂಡ ಹೇಳೋದಿಲ್ಲ. ಇದ್ದಾರೆ ಸಮಸ್ಯೆ ಅಂತ ಒಂದೊಂದು ದಿನ ಈಗ ಎಂತ ಆಗ್ತದೆ ಮೊಟ್ಟೆ ನಾವು ನಮ್ಮ ಒಂದೊಂದು ದಿವಸ ಅಲ್ಲ, 1 ವಾರನೇ ಕೊಟ್ಟಿಲ್ಲ. 1 ವಾರ ಹಂಗೆ 1 ವಾರ ಕೊಟ್ಟಿಲ್ಲ. ತರ್ತಾ ಇದ್ದಾರಲ್ಲ ಇಲ್ಲ, ಮೊಟ್ಟೆ ಕೊಡ್ತಿದೀವಿ. ಇಲ್ಲ ಮೊಟ್ಟೆ ಇಲ್ಲ ಮೊಟ್ಟೆ
ಮಣ್ಣಿಂದ ಕರೆಕ್ಟ್ ಕೊಡ್ತಾ ಇದ್ದಾರೆ ಬಿಟ್ರೆ ಮೊದಲೆಲ್ಲ ಚುಕ್ಕಿನೇ ಕೊಡ್ತಾ ಇದ್ರು. ಇಲ್ಲ ಇಲ್ಲ ಇದನ್ನ ಹೇಳ್ತಾನೆ ಇಲ್ಲ. ಇಲ್ಲ ಅಂದ್ರೆ ನೀವೇ ಹೇಳ್ರಿ, ಎಷ್ಟು 30 ಮೊಟ್ಟೆ ಕೊಡ್ತೀವಿ ಆರಾಮ್ರಿ 30 ಮೊಟ್ಟೆ 12 ಜನಕ್ಕೆ ಅಲ್ಲ 30 ಹಂಗೆ ಅಂತ ಇಲ್ಲ, ಖಾಲಿ ಆದಂಗೆ ತರ್ತಾರೆ ಎಲ್ಲರೂ ಒಂದೇ ಮೊಟ್ಟೆ ಖಾಲಿ ಆದಾಗ ಚಿಕ್ಕಿನ ಮೊಟ್ಟೆ ನಾವು ಇದು ಮಾಡಿದ ಬೇಡ ಈಗ ನಾನು ಹೇಳ್ತೀನಿ 30 ಮೊಟ್ಟೆ ಒಂದು ವಾರನಾಗ ನೀವೇ ಕಾಲ್ ಮಾಡಿ ನೀವೇ ಅಲ್ಲ ಅದು 3 ದಿನ ಬರೋದಿಲ್ಲ. ಡೈಲಿ ತಿಂತ ಡೈಲಿ ಕಳಿಸ್ತಾರೆ. ನಮ್ಮ ಇಲ್ಲಿ ನಮ್ಮ ಪಕ್ಕದ ಮನೆಯಲ್ಲಿ ಒಂದೇ ಶಾಲೆ 89 ಮಕ್ಕಳೇ ಇದ್ರಂತೆ, ಏನು ಒಬ್ಬರು ತಿನ್ನೋದಂತೆ. ಅಲ್ಲ ಕೆಲವೊಂದು ಟೈಮು ಬೇರೆ ಅಲ್ಲ ಸರ್, ನಿಮ್ಮ ಇಲ್ಲಿ ನಮ್ಮ ಶಾಲೆ ಆಡಳಿತ ಕಮಿಟಿಯ ಉಪಾಧ್ಯಕ್ಷರೇ ಕೆಲವೊಂದು ಟೈಮ್ ನಮ್ಮ ಹತ್ರನೇ ಹೇಳ್ಯಾರೆ, ಇಲ್ಲ ಚಿಕ್ಕಿ ಕೊಟ್ಟಿಲ್ಲ ಮೊಟ್ಟೆ ಕೊಟ್ಟಿಲ್ಲ ನಮ್ಮ ಮಕ್ಕಳಿಗೆ. ಅವರು ಬರೋದಿಲ್ಲ ಅಲ್ಲ, ಅವರೇ ನಮ್ಗೆ ಕೆಲವೊಂದು ಟೈಮ್ ಚಿಕ್ಕಿ ತಪ್ಪಿಸ್ಲೇ ಇಲ್ಲ ಬಿಡಿ, ನಾನು ಗೊತ್ತಿದೆ. ಯಾಕಂದ್ರೆ ಚಿಕ್ಕಿ ಮೊಟ್ಟೆ ಚಿಕ್ಕಿ ಕೊಡ್ಬೇಕು. ಯಾವ್ದಾದ್ರು ಒಂದ್ ದಿನ ಕೊಟ್ಟೆ ಯಾವ್ದೋ ಒಂದಿನ ಕೊಟ್ಟೆ ಕೊಡ್ತಾರೆ. ಚಿಕ್ಕಿಗೆ ಹಿಂಗೆ ಈಗ ನಾವೇ ಗೊತ್ತಾ, ಒಂದು ಅಂಗಡಿ ಹೋಗಿರೋ ನಮ್ಮ ಮಕ್ಕಳಿಗೆ ಮಕ್ಕಳಿದ್ರೆ ಒಂದು ಚಾಕ್ಲೇಟ್ ತಗೊಂಡ್ರೆ ಮಕ್ಕಳಿಗೆ ಕೊಟ್ಕೊಂತೀವಿ ಅಂತಂದ್ರೆ ಈ ನಮ್ಗೆ ಮಾಡ್ಬಾರ್ದು ಹೇಳಿ, ಅವ್ರು ಯಾರು ಅಧಿಕಾರಿ ಆಗ್ಲಿ ಯಾರು ಮನೆಯಾಗಲಿ ನಿಮ್ಮ ಎಲ್ಲರೂ ಮಕ್ಕಳಿದ್ದಾರೆ. ಈಗ ನಾ ಹೇಳೋದು ಅಂಗಡಿಯಲ್ಲಿ ಒಂದು ನಾವೆಲ್ಲ ಚಾಕ್ಲೇಟ್ ತಗೊಂಡು ಒಂದು ಮಕ್ಕಳಿದ್ರೆ ಒಂದು ಕೊಡ್ತೀವಿ ಅಲ್ಲಿ, ಆ ಟೈಪ್ ಅದು. ಅದನ್ನೇ ಒಂದು ಸ್ವಲ್ಪ ಇದು ಮಾಡ್ಬಿಡಿ ಗೌರ್ಮೆಂಟ್ ಮೊಟ್ಟೆ ದಿನ ವೇಸ್ಟ್ ಆಗೋದು. ಮೊಟ್ಟೆ ದಿನ ತಿಂತಿರುತ್ತೆ ವೇಸ್ಟ್ ಆಗ್ತದೆ. ದಿನ ತಿಂತಿರೋ ದಿನಾನೇ ಕೊಡುವ ಎಂತ ತೊಂದ್ರೆ ಅಂತ. ಏನ್ ತಿಂತಾರೆ ಸರ್? ಶನಿವಾರ ಶುಕ್ರವಾರ ಅಥವಾ ಸೋಮವಾರ ಚಿಕ್ಕಿ ಆಗುದಿಲ್ಲ ಮೂರು ಹೇಳಿದ್ರೆ ಎಷ್ಟು ನಾವು ಮತ್ತೆ ಟ್ರೇ ಹೆಚ್ಚು ಹೇಳ್ತೇವೆ ಬುಧವಾರ ನೀವು ಬರ್ತೀರಿ ಹೇಳೇನ? ಹಂಗಾದ್ರೆ ಇವಾಗ ಒಂದ್ಸಲ ನೀವು ಹಾಕಿ ಸರಿ ಮಾಡಿರೋದು ನೀವು ಬರ್ತೀರಿ ಹೇಳ ಮಾಡಲ್ಲ ನಾನು. ಇಲ್ಲ ಅಂದ್ರೆ ನಮ್ಮ ಶಾಲೆ ಬಿದ್ದೋಗ್ತದೆ ಹೇಳ್ಬಿಡ್ತೀನಿ ನಿಜವಾಗಿ. ನಮ್ಮ ಇದ್ರಲ್ಲಿ ಇಲ್ಲಿ ನಮ್ಮ ದೊಡ್ಡಮನೆ ನಮ್ಮ ಪಂಚಾಯತ್ ಅಲ್ಲಿ ಹೆಂಗಾಗಿದೆ ಅಂದ್ರೆ ಇದು ಹಳ್ಳಿ ಶಾಲೆ. ಹಳ್ಳಿ ಶಾಲೆಗೆ ಒಂದು ಪೇಂಟ್ ಹೊಡಿಯಕ್ಕೆ ಲೇಬರ್ ಸಿಗಲ್ಲ, ಅಂದ್ರೆ ಪೇಂಟಿಗೆ ಕಡಿಮೆ ಬೀಳತ್ತೆ ಅಮೌಂಟ್. ಅಷ್ಟು ಅಮೌಂಟ್ ನಿಮ್ ಸರ್ಕಾರದವ್ರು ಹಾಕ್ತಾ ಇದ್ದಾರೆ. ಅಲ್ಲ ನಾವ್ ಹೇಳ್ತಾ ಇರೋದು, ಒಂದು ಈ ಶಾಲೆ ಸ್ಕೂಲ್ ಪೇಂಟ್ ಮಾಡ್ಬೇಕು ಅಂದ್ರೆ ಪೇಂಟಿಗೆ ಅಷ್ಟೇ ದುಡ್ಡು ಸಾಕು, ಲೇಬರ್ಸ್ ಸಾಕಾಗೋದಿಲ್ಲ, ಅವಾಗ ಕೈಯಿಂದ ಹಾಕ್ಬೇಕಾಗತ್ತೆ. ಅಲ್ಲಲ್ಲ ನಾನು ಹೇಳ್ತಾ ಇರೋದು ಇವಾಗ ಏನು ಅಷ್ಟೇ ಕಡಿಮೆ ಬಜೆಟ್ ಅಲ್ಲಿ ಕಿಟಕಿ ಎಲ್ಲ ಉದ್ಯೋಗ ಹೋಗಂಗೈತೆ, ಕಟ್ಟಡ ಈಗ ನೋಡಕ್ ಅಷ್ಟೇ ಚಂದ ಕಾಣ್ತೈತಿ. ಈಗ ಹಳೆ ಕಟ್ಟಡಕ್ಕೆ ರಿಪೇರಿ ಆಗಿದೆ. ಇದಕ್ಕೆ 2-3 ಲಕ್ಷ ಖರ್ಚು ಮಾಡಿದ್ರೆ ಹಿಂಗೆ ಒಂದೊಂದು ಅದ್ರ ಮಾಡಿದ್ರೆ ಒಂದು ಬಿಲ್ಡಿಂಗ್ ಹೊಸದಾಗಿ ಬಿಡ್ತೇಳಿ ನಾವು 15-20 ಲಕ್ಷ ಬಿಲ್ಡಿಂಗ್ ಸರ್ ಅಲ್ಲ ಕಿಟಕಿ ಎಲ್ಲ ನೋಡಿದ್ರೆ ಪೇಂಟ್ ಮಾಡಿದ್ರೆ ಚಂದ ಕಾಣ್ತೈತಿ ಸರ್. ಇಲ್ಲಾದ್ರೂ ಉದ್ರಿ ಬೀಳ್ತದೆ. ನಾವು ಪೇಂಟ್ ಮಾಡಿದ್ರೆ ನಾನೇ ನೋಡಿದ್ರೆ 2 ಲಕ್ಷ ಇದೇ ಲಕ್ಷ ಇದನ್ನೇ ರಿಪೇರಿ ಮಾಡ್ತಿದ್ರು, ಹೊಸ ಬಿಲ್ಡಿಂಗ್ ಆಗ್ತಿದ್ರು ನೋಡೋದು. ಅಂದ್ರೆ ಊರನ್ನ ನಮ್ಗೆ ತಗೊಂತೀರಿ ಅಂದ್ರೆ ನೀವು ಕೆಲವೊಂದು ಕಾರ್ಯಕ್ರಮ ಮಾಡ್ಬೇಕಾದ್ರೆ ಇದು ಸ್ಕೂಲ್ ಬಿಚ್ಚಬೇಕಾದ್ರೆ ಕೆಲವೊಂದು ಏನಾದ್ರು ಇದು ಬಂದ್ರೆ ನಮ್ಗೆಲ್ಲ ಸ್ವಲ್ಪ ಹೇಳ್ಬೇಕಾಗತ್ತೆ. ನಾವು ನಮ್ಮ ಅಕ್ಕನ ಮಗಳು ಕಳಿಸ್ತೀವಿ ಸ್ಕೂಲಿಗೆ, ಅವಾಗ ನೀವು ಕೆಲಸ ಮಾಡ್ಬೇಕಾದ್ರೆ ನೀವು ಮಕ್ಕಳನ್ನ ಎಲ್ಲಿ ಕುಂಡ್ರಿಸಿದ್ರು ಅವತ್ತು ನೋಡಿದ್ರೆ ಸ್ಕೂಲ್ ಬಿಚ್ತಾ ಇದಾರೆ, ಹಂಚೆಲ್ಲ ಇಳಿಸ್ತಾ ಇದಾರೆ, ಇಲ್ಲ ಊರಲ್ಲಿ ಸಮಾರಂಭ ಇದೆ ಅವಾಗ ನಾ ಬಂದು ನೋಡ್ಕೋಬೋದೆ. ಅಂದ್ರೆ ಮಕ್ಳು ಕಳಿಸ್ದಾಗ ಮಕ್ಳು ಅಂಗನವಾಡಿಯಲ್ಲಿ ಕುಂತಾರ ಅಂದ್ರೆ ನಮ್ಗೆ ಗೊತ್ತಿಲ್ಲ. ಈಗ ನಾವು ಸ್ವಲ್ಪ ಬಂದು ಹೆಲ್ಪ್ ಮಾಡ್ತೀವಲ್ಲ ಬಂದು ಈ ಪ್ರತಿಯೊಂದು ಪಾಲಕರು ಅಲ್ಲ ರಜೆ ಕೊಡೋದು ಸರ್. ಹಿಂಗ ಶಾಲೆಯಲ್ಲಿ ಹಿಂಗ್ ನಡೀತಾ ಇದೆ ಹೇಳೋದು ಗೊತ್ತಾಗ್ಬೇಕಲ್ಲ. ಈಗ ನಿಮ್ ಸ್ಕೂಲಲ್ಲಿ ದೊಡ್ಡಮನೆ ಸ್ಕೂಲಲ್ಲಿ ನೀವು ಮಾಡ್ಬೇಕಾದ್ರೆ ಪ್ರತಿಯೊಂದು ಪಾಲಕರಿಗೆ ಹೇಳ್ತೀರಲ್ಲ, ಅದೇ ಬರೋರು ಬರ್ತಾರೆ ಹೇಳೋರು ಹೇಳ್ಬೋದಲ್ಲ. ಈಗ ಎಲ್ಲರೂ ನಾನೇ ಬರ್ತೀನಿ ಹೇಳಲ್ಲ, ನಾನು ಈಗ ಬರೋರು ಬರ್ತಾರ ಹಾ ಅದು ತಿಳಿಸ್ಬೇಕು ಹೇಳಿ. ಈಗ ಕೆಲವೊಂದು ಟೈಮ್ ನಾವು ಹೇಳಕ್ ಹೋದ್ರೆ ಇಲ್ಲ ಅವ್ನು ಬಂದ ಅವ್ನು ಜಾಸ್ತಿ ಮಾತಾಡೋದ ಗಲಾಟೆ ಮಾಡ್ತಾನೆ. ನಾವು ಮಾತಾಡಕ್ ಬರೋದೇ ನಮ್ಗೆ ಹಿಂಗೆ ಅಲ್ಲ ಕೇಳ್ರಿ ಪ್ರತಿ ಒಬ್ಬರಲ್ಲೂ ಕೇಳ್ರಿ, ನಾವು ಮಾತಾಡೋದೇ ಹಿಂಗೆ ಅಂದ್ರೆ ನಾವು ಮಾತೇ ಮತ್ತೆ ಗಲಾಟೆ ಮಾಡ್ತಾನೆ ಹೇಳ್ತಾರೆ. ಚೆನ್ನಾಗ್ ಮಾಡ್ಬೇಕು ಹೇಳಿ. ಮತ್ತೆ ಸರ್ ಆ ಕಡೆ ಏನು ನೀವು ಬರ್ಕೋಬೇಕಾದ್ರೆ ಆ ಕಡೆ ಬಾಗ್ಲು ಮಾಡೋದಲ್ಲ, ಆ ಬಾಗ್ಲು ಇದ್ರ ಮಾಡ್ಬಿಟ್ಟು ಅದು ಚೇಂಜ್ ಮಾಡ್ಬೇಕು ಆ ಬಾಗ್ಲನ್ನು. ಅಂದ್ರೆ ಹೌದು ಆ ರೂಮ್ ಅಂದ್ರೆ ನೀವು ನೋಡ್ಬೋದು ಇವಾಗ ಅದು ಮಕ್ಕಳು ಓಡಾಡ್ಬೇಕಾದ್ರೆ ಕಾಲಿಗೆ ಎಡಕ್ಬೋದು. ಹಾ ಎಡಕ್ಬೋದು ಅಂದ್ರೆ ಸ್ವಲ್ಪ ಹೈಟ್ ಆಗಿದೆ ಅದು. ಆಲ್ರೆಡಿ ಒಂದ್ಸುತ್ತ ಒನ್ ಟೈಮ್ ರಿಪೇರಿ ಆಗಿದೆ. ನನಗೆ ತಿಳಿದಿರೋ ಅನಿಸಿಕೆ ನಾನು ನೀವು ಹೇಳ್ಬೋದು.
ವಿಷಯ ಅಂದ್ರೆ ಟೀಚರ್ಸ್ ಬೇಕು. ಅದೇ ಟೀಚರ್ಸ್ ಬೇಕು. ಹೌದು. ಏನ್ ಅದೇ ನಾವು ಮತ್ತೆ ಇಲ್ಲ, ನಮ್ಗೆ ಮಕ್ಳಿಗೆ ಅದು ಬಟ್ಟೆ ಕೊಡೋದು ಒಂದ್ ದಿವಸ ಹೆಚ್ಚು ಕಡಿಮೆ ಆಗಿರ್ಬೋದು. ಅದಕ್ಕೆ ಅವತ್ತು ಮೀಟಿಂಗ್ ನಾನು ಹೇಳ್ಬಿಟ್ಟಿದ್ದೆ ಇದ್ರಾಗೆ 2 ದಿನ ಬಂದಿದ್ದೇವೆ ಮತ್ತೆ ಅದು ಬರಲಿಲ್ಲ. ದಿನ ಬಂದೊಂದು ಟೀಚರ್ ಬರೋ ಕಾರಣಕ್ಕಾಗಿ ಮಕ್ಕಳೆಲ್ಲ ಚೇಂಜ್ ಆಗ್ತಾ ಈಗ ಇದ್ದಾರೆ. ಕಲಿಕಾ ಈ ಬೇರೆ ಶಾಲೆಗೆ ವ್ಯತ್ಯಾಸ ತಗೊಂಡು ನಾಳೆ change ಕಟ್ ಮಾಡ್ಬೋದು. ಒಂದ್ ದಿವಸ ಇದ್ರೆ ಒಂದ್ ದಿವಸ ಕೊಡ್ಬೋದು. ಅವ್ನು ಬೇಗ ಶಿಕ್ಷಕರು ನೀವು. ಹೌದು. ಮೊಟ್ಟೆ ಕೊಡ್ಲಿಕ್ಕೆ ಚಿಕ್ಕಿ ಕೊಡೋದು ಇದು ದೊಡ್ಡದೆಲ್ಲ ಯಾವಾಗ ಹಾ. ಅದೇ ಶಿಕ್ಷಣ ಬೇಕು ಬಿಡಿ, ಅದ್ರ ಮಾತೇ ಇಲ್ಲ. ಏನಿದೆಯಾ ನನ್ನ ಊರಿನ ಶಿಕ್ಷಕರನ್ನು ಬಂತು. ಇವಾಗ ಬಂದ ಮೇಲೆ ಹುಡುಗರು ಸ್ವಲ್ಪ ಮುಂಚಿನಕ್ಕಿಂತ ಇವಾಗ ಸ್ವಲ್ಪ ಭಯ ಭೀತಿ ಬಿದ್ದು ಚೆನ್ನಾಗಿ ಕಲಿಸ್ತಾರೆ. ಅಂದ್ರೆ ಹುಡುಗರು ಮುಂಚೆ ಆದ್ರೆ ಸ್ವಲ್ಪ ಆ ಕಡೆ ಈ ಕಡೆ ಓಡಾಡೋರು. ಇವಾಗ ಹಂಗಿಲ್ಲ, ಸ್ಕೂಲಿಗೆ ಬರ್ಕೊಂಡೇ ಬರ್ಬೇಕು, ಇಲ್ಲ ಸ್ಕೂಲಿಗೆ ಲೇಟ್ ಆಗಿ ಹೋದ್ರೆ ನಮ್ಮ ಮನೇಲೇ ಇರ್ತಾರೆ. ಮಧ್ಯಂತರದ ಬಿಟ್ಟು ಹೋದ್ರೆ ಭಾರಿ ರಗಳೆ ಆಗ್ತದೆ ನಮ್ಗೆ. ಅವ್ರು ಜೂನ್ ತಿಂಗಳಾಗ ನಾವು ಏನಾದ್ರು ಮಾಡ್ಲಿಕ್ಕಾಗಿತ್ತು. ಮಧ್ಯಂತರ ಬಿಟ್ಟು ನಾವು ಭಾರಿ ಇದಾಗ್ತಿದ್ವಿ ಶಾಲೆ ಶಿಕ್ಷಣಕ್ಕೆ ಮಕ್ಕಳಿಗೆ. ಈಗ ಒಂದ್ ದಿವಸ ಅಲ್ಲಿಂದ ಬಂದ್ ಕಲ್ಸೋದು, ಒಂದು ಇವ್ರು ಕಲ್ಸೋದು, ಒಂದ್ ದಿವಸ ಅಲ್ಲ ಹಂಗೆ ಈ ವರ್ಷನೇ ಇದು ಹೋಯ್ತು ಬಿಟ್ರೆ ಎಂತದೇ ಭರವಸೆ ಮುಂದಿನವರೆಗೂ ಮಕ್ಕಳಿಗೆ ಸರಿಯಾಗಿ ಗೌರ್ಮೆಂಟ್ ಟೀಚರ್ ಸಿಕ್ಕಿ ಏನಾದ್ರು ಅವಕಾಶ ಸಿಕ್ಕಿದ್ರೆ ಅದು ಟ್ರಾನ್ಸ್ಫರ್ ಆಗಿದ್ರು